ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ನೋಡ್ರಿ, ಇವತ್ತು ಸಾಯಂಕಾಲ ಲಾಗು ಸ್ಟಾರ್ಟ್ ಮಾಡ್ಕೊಂಡಿನಿ. ಬೆಳಗ್ಗೆಯಿಂದ ವಿಡಿಯೋನ ಮಾಡಲಿಲ್ಲ, ಹಂಗಾಗಿ ಈಗ ಮಾಡ್ಕೊಂಡ್ರಾಯ್ತು ಅಂಥೇಳಿ ಮಾಡಾಕತ್ತೀನಿ. ಊರಿಂದ ಬಂದಮೇಲೆ ರಾತ್ರಿ ಅಷ್ಟೇ ರೆಸ್ಟ್ ಮಾಡೋಕ್ಕಾಗಿತ್ತು, ಮತ್ತು ಬೆಳಿಗ್ಗೆ ಬೇಗ ಎಳೆದು ರಾತ್ರಿ ಲೇಟಾಗಿ ಮಕ್ಕೊಳೋದು ಹಿಂಗಾಗಿತ್ತು. ಹಾಗಾಗಿ ಇವತ್ತು ಮಧ್ಯಾಹ್ನ ನಾವೇನು ಕರ್ಕೊಂಡು ಮಕ್ಕೊಂಬಿಟ್ಟಿದ್ದೆ. ಏನು ಮಾಡೋಕ್ಕೆ ಇಂಟ್ರೆಸ್ಟೇ ಇದ್ದಿದ್ದಿಲ್ಲ. ಕೆಲಸ ಅಂದರೆ ನಾಷ್ಟ ಗಿಷ್ಟ ಮಾಡಿ ಮಲ್ಕೊಂಬಿಟ್ವಿ. ಮಲ್ಕೊಂಡಾದ್ಮೇಲೆ ನಮಿತಾ ಬಂದಮೇಲೆ ಎದ್ದ ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಇವತ್ತೊಂದು ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡೆ. ಈ ಟೇಬಲು, ಆ ಟೇಬಲು ಮಿರರು, ಅದು ಕಿಟಕಿ, ರೂಮಲ್ಲಿರೋ ಕಿಟಕಿ, ಸೋಫಾ ಮತ್ತು ಮನೆ ಬಾಗಿಲು ಮುಂದೆ ಬಾಗಿಲ ಎಲ್ಲನೂ, ಡೋರು, ರೂಮ್ ಕಿಟಕಿ ಎಲ್ಲ ಧೂಳಾಗ್ಬಿಟ್ಟಿದ್ವು. ಎಲ್ಲನೂ ಒರೆಸ್ಕೊಂಡೆ. ಮತ್ತು ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಡೀನಿ. ನೋಡ್ಬೋದು, ಪಾತ್ರೆ ಎಲ್ಲ ತೊಳೆದು ಈಗ ಅಕ್ಕಿನ ನೆನೆ ಹಾಕೀನಿ ಫ್ರೆಂಡ್ಸ್. ನೋಡಿ, ಬೆಳಿಗ್ಗೆನ ಹಾಕ್ಬಿಟ್ಟಿನಿ. ದೋಸೆ ಇಡ್ಲಿಗೆ ನೆನೆ ಹಾಕೀನಿ. ಇದು ಉದ್ದಿನಬೇಳೆ ಸ್ವಲ್ಪ ಇದ್ವು, ಹಾಗಾಗಿ ಸ್ವಲ್ಪ ನೆನೆ ಹಾಕೀನಿ. ಪ್ರತಿ ಸಲ 2 ಕಪ್ಪು ಉದ್ದಿನಬೇಳೆ, 6 ಕಪ್ಪು ಅಕ್ಕಿ ಹಾಕಿ ನೆನೆ ಹಾಕಿ ಒಂದು 3 ದಿವಸ ಆಗೋ ಅಷ್ಟು ನೆನೆ ಹಾಕ್ತಿದ್ದೆ. ಬಟ್ ಇವತ್ತು ಉದ್ದಿನಬೇಳೆ ಸ್ವಲ್ಪ ಇತ್ತು, ಹಾಗಾಗಿ ಸ್ವಲ್ಪ ಹಾಕಿನಿ. ಈಗ ನಾನು ರುಬ್ಬೇಕು. ರುಬ್ಬೋಕ್ಕಿಂತ ಮುಂಚೆ ಲಾಗ್ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ನೋಡಿರಿ ಲಾಗ್ ಮಾಡಕತ್ತೀನಿ ಫ್ರೆಂಡ್ಸ್. ಬರ್ರಿ, ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮೇಡಮ್ಮರು ಇಲ್ಲಿ ಕುಂತಾರೆ ನೋಡಿರಿ, ಆರಾಮಾಗಿ ಹೆಂಗೆ ಕುಂತಾಳು. ಜಗ್ಗಕತ್ತಾಳ. ನನ್ನ ಸೀದಾ ಕುಂದ್ರಂಗೆ ಇಲ್ಲ. ನೋಡ್ರಿ, ಆಕಿನ ಸೀದಾ ಕುಂದ್ರಿಸಿದೆ. ಇಲ್ಲಾಂದ್ರೆ ಹಿಂಗೆ ಪೂರ್ತಿ ಮಕ್ಕೊಂಡು ಥರ ಕುಂತಿದ್ಲು, ಅದಕ್ಕೆ ಎತ್ತಿ ಕುಂದ್ರಿಸಿದೆ. ನಮಿತಾ ಅವರಪ್ಪ ಇದಕ್ಕೆ ಹೋಗ್ಯಾರ. ಏನಪ್ಪ ಅಂದ್ರೆ ಆಕಿಗೇನೋ ಪ್ರಿಂಟೌಟ್ ಬೇಕಾಗಿತ್ತಂತ, ಮತ್ತು ರೈಟಿಂಗ್ ಪ್ಯಾಡನ್ನು ಕಳ್ಕೊಂಬಿಟ್ಟ ಅಂತ ತೊಗೋಬೇಕಂದ್ಲು. ಹಾಗಾಗಿ ಹೋಗ್ಯಾಳ ಅವ್ರ ಅಪ್ಪನ ಕರ್ಕೊಂಡು. ನಮಗೂ ಮನೆಗೆ ಸಕ್ರೆ ಖಾಲಿ ಆಗಿತ್ತು. ಡಿ ಮಾರ್ಟ್ ಇಲ್ಲ ಮೆಟ್ರೋಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ. ಬಟ್ ಟೈಮ್ ಆಯಿತು, ಭಾಳ ಆಯ್ತು. ಈಗ ಟೈಮು ಅಕ್ಕಿ ಬೇರೆ ರುಬ್ಬಬೇಕು, ಮತ್ತು ಅಡುಗೆನೂ ಮಾಡಬೇಕು. ಸಾಂಬಾರು ಐತೆ ಬಿಡ್ರಿ. ಇವತ್ತು ಬೆಳಿಗ್ಗೆನ ಇದನ್ನು ಮಾಡಿಬಿಟ್ಟೆ, ಏನಂದ್ರೆ ಸಾಂಬಾರು ತರಕಾರಿ ಹಾಕಿ ಸಾಂಬಾರು ಮಾಡಿಬಿಟ್ಟೆ. ಅದನ್ನು ಬಾಕ್ಸಿಗೆ ತೊಗೊಂಡೋಗಿದ್ರು ನಮ್ಮ ಮನೆಯವರು. ನಿನ್ನೆ ಫ್ರೈಡ್ ರೈಸ್ ಮಾಡಿದ್ನಲ್ಲ, ನಮಿತಾ ತೊಗೊಂಡು ಹೋಗಿದ್ದಿಲ್ಲ. ಹಾಗಾಗಿ ಆಕೆಗೆ ಫ್ರೈಡ್ ರೈಸ್ ಗೊಜ್ಜು ಹಾಕಿ ಪಾಲಿಂದ ಹಂಗೆ ಇತ್ತು. ಅದನ್ನು ಬಿಸಿ ಮಾಡಿ ಕೊಟ್ಟು ಕಳಿಸಿದ್ದೆ. ಮತ್ತು ನಮ್ಮ ಮನೆಯವ್ರು ಅನ್ನ ಸಾರು ತೊಗೊಂಡು ಹೋಗಿದ್ರು. ಏನೇನೋ ಮಾತಾಡಕತ್ತೀನಿ. ಹಿಂಗೆ ನೋಡ್ರಿ, ಒಂದೊಂದು ಸಲ ನನ್ನ ನಾಲ್ಗೆ ತೊಡ್ರ ಆಗಿಬಿಡ್ತೈತಿ. ಇಷ್ಟ ಆಗೈತೆ ರೀ ಫ್ರೆಂಡ್ಸ್. ಬರ್ರಿ, ಈಗ ನಾನು ಅಕ್ಕಿ ರುಬ್ಬಿ ಮತ್ತು ಸಿಗ್ತೀನಿ. ಈಕಿ ಕಿರ್ಚಾಡ್ತಾಳೆ. ಈಗ ಅವರು ಇಲ್ಲ ಮನ್ಯಾಗ. ನಾನು ಮಿಕ್ಸಿಗೆ ಹಾಕಿದ್ಬಿಟ್ಲೆ ಕಿರ್ಚಾಡೋದು. ನೋಡ್ರಿ ಪಾಪು ಹೆಂಗೆ ಆಟ ಆಡ್ತೈತೆ ನೋಡ್ರಿ. ಇದು ಮುದ್ದು ಪಾಪು. ಕೈ ತೆಗಿ, ಹೆಂಗೆ ಇಟ್ಕೊಂಡು ನೋಡ್ರಿ. ಕೈ ತೆಗಿಮ್ಮ, ಕೊಯ್ ತೆಗಿರಿ ಅಮ್ಮ. ಫ್ರೆಂಡ್ಸ್, ಇದು ನಾನು ಟ್ರೆಂಡಲ್ಲಿ ತೊಗೊತೀನಲ್ಲ ಟಾಪ್ಗಳನ್ನು, ಜಾಸ್ತಿ ಆಲ್ಮೋಸ್ಟ್ ಟ್ರೆಂಡಲ್ಲೇನ ತೊಗೊಂಡಿದ್ದೆ. ಒಂದು ಸ್ವಲ್ಪನೂ ಟೈಟ್ ಹಾಕಿದ್ದಿಲ್ಲ. ಹೆಂಗೆ ನಾವು ಯೂಸ್ ಮಾಡ್ತೀವಿ ಹಾಗೆ ಇರ್ತಾವೆ. ಬಟ್ ಇವು ಬಟ್ಟೆ ಭಾಳ ಟೈಟ್ ಆಗ್ಬಿಟ್ಟಾವೆ ನೋಡ್ರಿ. ನನಗೆ ಮನೆ ಹಾಕ್ಕೊಳಕ್ಕೂ ಒಂಥರ ಅನಿಸ್ತೈತಿ. ನನಗೆ ಮುರ್ಸ ಆಕೈತಿ. ಅದೇ ನಾವು ಟ್ರೆಂಡಲ್ಲಿ ತೊಗೊಂಡ್ರೆ ಫಸ್ಟಿಗೆ ಹೆಂಗೆ ಯೂಸ್ ಮಾಡಿರ್ತೀವಿ ನೋಡ್ರಿ, ಅದೇ ಸೈಜೇ ಇರುತ್ತೆ. ಸೈಜ್ ಅಂತೂ ಒಟ್ಟೆ ಚೇಂಜ್ ಆಗೋಲ್ಲ. ಬಟ್ ಇವು ಲೋಕಲ್ ಬ್ರ್ಯಾಂಡ್ ಅಲ್ಲ, ಬೇಗ ಟೈಟ್ ಆಗ್ಬಿಡ್ತಾವೆ ಮೈಯಾಗ. ಏನು ಮಾಡೋದು, ತೊಗೊಂಡಿನಿ. ಒಂದು ಸ್ವಲ್ಪ ಹಳೇದಾಗ ಮಟ್ಟನು ಹಾಕ್ಕೊಂಡು ಹರಿದ್ರಾಯ್ತು ಅಂಥೇಳಿ ನಾನು ಎಲ್ಲರೂ ಹೋಗ್ಬೇಕಾದ್ರೆ ಬರುತ್ತಾ ಅಂಥೇಳಿ ತೊಗೊಂಡೆ. ನೋಡಿರಿ ಎಷ್ಟು ಟೈಟ್ ಆಗೈತಿ. ವೇಲ್ ಹಾಕ್ಕೊಳ್ಳೇಬೇಕು ಮನೆಯಾಗಿದ್ರು. ಹಾಗಾಗಿ ವಿಡಿಯೋ ಮಾಡೋಕ್ಕೂ ಮನಸ್ಸಾಗಲ್ಲ, ಏನು ಮಾಡೋಕ್ಕಾಗಲ್ಲ. ತೊಗೊಂಡೋಗ್ಬಿಟ್ಟಿನಿ. ಒಂದು ಸ್ವಲ್ಪ ದಿವಸ ಯೂಸ್ ಮಾಡಿ ತೆಗೆದ್ರಾಯ್ತು. ಇವಾಗ ಟೈಟ್ ಇರಬಾರ್ದು ನಂಗೆ ಬಟ್ಟೆ. ಸ್ವಲ್ಪ ಲೂಸಾಗಿ ಫ್ರೀ ಆಗಿದ್ರೆ ಹಾಕೊಳಕ್ಕೆ ಇಷ್ಟ ಆಕೈತಿ. ಅಕ್ಕಿ ರುಬ್ಬಿ ಮತ್ತು ಕಂಟಿನ್ಯೂ ಮಾಡ್ತೀನಿ. ನೋಡಿರಿ, ಈಗ ಹಿಟ್ಟು ರುಬ್ಬಿ ಈ ಥರ ಬಾಕ್ಸ್ನಾಗ ಹಾಕಿಟ್ಟಿನಿ. ಉಬ್ಬಿ ಬಂದ್ರೆ ಚೆಲ್ಲಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಇತ್ತಲ್ಲ, ಅದಕ್ಕೆ ಈ ಥರ ಬಾಕ್ಸ್ನಾಗ ಹಾಕಿ ಮುಚ್ಚಿಟ್ಟಿನಿ. ಉಬ್ಬಿ ಬರುತ್ತೆ, ಏನು ಮಾಡುತ್ತೆ ಗೊತ್ತಿಲ್ಲ. 7:30 ಆಯ್ತು ಇದನ್ನು ರುಬ್ಬೋದ್ರೊಳಗೆ. ಇಷ್ಟ ಆಯ್ತು, ರುಬ್ಬಿಟ್ಟಿನಿ. ನೋಡಬೇಕು ಬೆಳಿಗ್ಗೆ
ಏನಾಗುತ್ತೋ ಏನೋ. ಸಕ್ರೆ ಖಾಲಿಯಾಗಿತ್ತು. 2 ಕೆ ಜಿ ತಂದಾರ ನೋಡಿ. ನಾ 1 ಕೆ ಜಿ ಹೇಳಿದ್ದೆ, ಅವ್ರು 2 ಕೆ ಜಿ ತಂದಾರ. ದಾನಿಯು ಧನಿಯಾ ಕಾಳು ತೊಗೊಂಬಂದಿದ್ದೆ, ಹೊರಗಿಟ್ಟಿದ್ದೆ. ಇವನ್ನ ಹುರಿಬೇಕು. ಹುರಿದು ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಖಾಲಿಯಾಗಿತ್ತು, ಧನಿಯಾ ಪೌಡ್ರ್. ಹಾಗಾಗಿ ಹೊರಗೆ ತೆಗೆದಿಟ್ಟಿನಿ. ಫ್ರಿಜ್ನಾಗ ಇಟ್ಟಿದ್ದೆ. ಹೊರಗಿಟ್ರೆ ಅದ್ರದ್ದು ಇದು ಹೋಗ್ಬಿಡುತ್ತೆ ಫ್ಲೇವರ್, ಮತ್ತು ಹುಳ ಹಾಕವು ಹೊರಗಿಟ್ರೆ. ಅದಕ್ಕೆ ಬಾಕ್ಸ್ನಾಗ ಹಾಕಿಟ್ರೆ ನಾನು ಫ್ರಿಜ್ನಾಗ ಇಟ್ಬಿಡ್ತೀನಿ. ಈಗ ಅಡುಗೆ ಸಾಂಬಾರು ನೋಡ್ರಿ. ಸಾಂಬಾರು ಇಷ್ಟ ಐತಿ. ಮಧ್ಯಾಹ್ನ ಅನ್ನ ಮಾಡಿದ್ದೆ, ಉಣ್ತಾರ ಅಂತಂದು ಇಬ್ಬರು ಅಕ್ಕ ತಂಗಿ. ನಾವೇ ಒಂದು ಸ್ವಲ್ಪ ಉಂಡ್ಲು, ನಮ್ಮಿನ ಉಂಡಿಲ್ಲ. ನಾ ಮಾಡಲ್ಲ, ಈಗ ಏನಾರ ಮಾಡ್ತೀನಿ. ರಾತ್ರಿ ಊಟ ಅದ ಅನ್ನ ಸಾಂಬಾರು ಇತ್ತು, ಅದ್ರ ಮ್ಯಾಗ ಬಿಟ್ಬಿಟ್ಟೆ. ಸ್ವಲ್ಪ ಖಾರ ಧಾರವಾಡ ಪೇಡೆ ತಿಂದ್ವಿ ನಾನು, ನವ್ಯ, ಮತ್ತು ಒಂದೊಂದು ಕರ್ಚಿಕಾಯಿನೂ ತಿಂದ್ವಿ. ತಿನ್ಬೇಕು ಅನಿಸ್ತಾ ಅದಕ್ಕೆ ತಿಂದ್ಬಿಟ್ವಿ. ನಮ್ಮ ನಮಿತಾನು 2 ತಿಂದೇನು ಕರ್ಚಿಕಾಯಿ. ಒಂದು ಕರ್ಚಿಕಾಯಿ ತಿಂದ. ಇಲ್ಲ, ಕರೆಕ್ಟ್ ಹಿಡ್ದೀನಿ. ಇದು ಏನಪ್ಪ ಅಂದ್ರೆ ಊಟನ ಮಾಡುವಳು ನೋಡ್ರಿ. ಸ್ಕೂಲ್ನಾಗ ತಿಂದ್ರೆ ರಾತ್ರಿ ಊಟ ಮಾಡಂಗಿಲ್ಲ ನೋಡ್ರಿ. ಸಾಯಂಕಾಲ ಸ್ನ್ಯಾಕ್ಸ್ ತಿಂದಿಲ್ಲ, ಏನು ತಿಂದಿಲ್ಲ. ಅದೊಂದು ತಿಂದೇನ. ಕರ್ಚಿಕಾಯಿ ತಿಂದ. ಡಾನಿ ಎಂತ ಚಲೋ. ಮತ್ತು ಖಾರ ಸ್ವೀಟ್ ಅವು ಚೆನ್ನಾಗಿರ್ತಾವು. ನಿಮ್ಮ ಅಪ್ಪ ಹತ್ರ ಕರ್ಕೊಂಡು ಹೋದ್. ನಾ ಏನು ಮಾಡಲಿ, ರಾತ್ರಿ ತೊಗೊಂಡಿದ್ನಲ್ಲ, ಅಲ್ಲೇ ಹೋಗಂಬ ಅಂತ ಹೇಳ್ಬಿಟ್ಟು ಕಿನ್ನಾಕ್ ಹೋಗಿದ್ವಲ್ಲ. ಅವ್ರಿಗೆ ಡಾನಿ ಆಮೇಲೆ ಬಾಳೆಹಣ್ಣು ಬ್ರೆಡ್ ತೊಗೊಂಡ್ವಲ್ಲ ರಾತ್ರಿ. ಆ ಬೇಕ್ರಿಯಾಗ ಕರ್ಕೊಂಡು ಹೋದ್ರು. ಮತ್ತು ಮುಂದೆ ಎಲ್ಲಾರ ಇದ್ರ ತರ್ಬಸ್ರಿ ಘಾಟೆ ತೊಗೊತೀನಿ. ಅಲ್ಲಿ ಘಾಟೆ ಇದ್ದಿದ್ದಿಲ್ಲ ಅಂದೆ. ಅವು ಅಂಗಡಿ ಯಾವ ಇದ್ದಿದ್ದೇ ಇಲ್ಲ. ಹಂಗೆ ಸೀದಾ ಹೈವೇ ರೋಡ್ ಹಿಡ್ಕೊಂಡು ಹೋಗ್ಯಾಬಿಟ್ಟ ನಿಮ್ಮಪ್ಪ. ಬೇರೆ ತೊಗೊಳಕ್ಕೆ ಆಗಲಿಲ್ಲ. ಈಗ ನೋಡ್ರಿ, ನಾನು ಏನು ಊಟ ಮಾಡಕ್ಕೆ ಹೋಗಲಿಲ್ಲ. ನಾನು ಅದನ್ನ ಸ್ನ್ಯಾಕ್ಸ್ ಒಂದು ತಿಂದಿದ್ದೆ. ಆಮೇಲೆ ಒಂದು ಬಾಳೆಹಣ್ಣು ತಿಂದ್ಬಿಟ್ಟು ತಿಂದೇನ. ಚಲೋ ಆತ್ಬಿಡ. ನಾನು ಏನೂ ತಿಂದೇ ಇಲ್ಲ ಅನ್ಕೊಂಡ್ಬಿಟ್ಟಿನಿ. ಆರೆಂಜ್ ಟೇಬಲ್ ಮ್ಯಾಗ ಇಟ್ಟಿದ್ದು ನಾನು ನಾವೇ ತಿಂದ್ವಿ. ಅಲ್ಲಿದ್ದು ತಿಂದೆ. ಸರಿ. ತಿಂದ ಅಂತ ನೋಡ್ರಿ. ಹಣ್ಣು ಇದನ್ನು ತಿಂದಾಳ. ನಾನೇನು ತಿಂದೇ ಇಲ್ಲ, ಊಟನ ಮಾಡಿಲ್ಲ ಅಂತ ನಾ ಅನ್ನಕತ್ತೀನಿ. 2 ಹೊತ್ತು ತಿಂತಾಳ, 1 ಹೊತ್ತು ಊಟನೂ ಮಾಡಲ್ಲ. ಅದಕ್ಕೆ ನಾನು ಹಿಂಗೆ ಸಲ ಇರೋದು. ಹಿಂಗೆ ನೋಡ್ರಿ. ಈಗ ಆಕಿಗೇನೋ ಪ್ರಾಜೆಕ್ಟ್ ಕೊಟ್ರಂತ, ಸೆಮಿನಾರ್ ಐತಂತ ನಾಳೆ. ಅದನ್ನು ಮಾಡಕತ್ತಾಳ ಕುತ್ಕೊಂಡು. ಬಂದು 2 ತಾಸು ಮಕ್ಕೊಂತಾಳ. ಈಗ ಬೆಳತನ ನಿದ್ದಿಗೆಟ್ ಮಾಡೋದೇ ಹಾಕ್ಬೇಕು. ಸ್ಕೂಲಿಂದ ಅಲ್ಲೇ ಸ್ಕೂಲಿಂದ ಬಂದ ತಕ್ಷಣ ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಮಕ್ಕೊಂಡ್ಬಿಡ್ಬೋದಲ್ಲ. ಟೈಮ್ ಸರಿ. ಮಕ್ಕಳು ಲೇಟಾಗಿ ಮಕ್ಕೋಬಾರ್ದಂತ ಗೊತ್ತಾ. 9 ರಿಂದ 10 ಗಂಟೆ ಒಳಗೆ ಮಕ್ಕೊಂಡ್ಬಿಡ್ಬೇಕು ಮಕ್ಕಳು. ಲೇಟಾಗಿ ಮಕ್ಕೊಂಡ್ರ ಇದು ನಿದ್ರಾಹೀನತೆ ಆಗಿ ಕಣ್ಣು ಪ್ರಾಬ್ಲಮ್ಮು, ಹೆಲ್ತ್ ಪ್ರಾಬ್ಲಮ್ಮು ಬರುತ್ತಂತ. ಮೊನ್ನೆ ಒಬ್ರು ಡಾಕ್ಟ್ರ್ ಹೇಳತ್ತಿದ್ರು ಯೂಟ್ಯೂಬ್ನಾಗ. ನಾವೇ ನೋಡಿ ಸೊಟ್ಟು ಮಕ್ಕೊಂಡ ಆಚೆ ಕಡೆ ಹಾಕಿದ್ದು ಎಳಿತಾಳ ಅಂತ ಇತ್ಲಾಗ ಹಾಕಿನಿ. ಕಾಲು ಇಲ್ಲಿ ಬಂದವು, ತಲೆ ಅಲ್ಲೈತಿ. ಆಕಿ ಈಗ ಮಕ್ಕೊನ ಮಟ್ಟ ನನಗೆ ಜಾಗ ಇಲ್ಲ ಇಲ್ಲಿ. ಹಂಗೆ ಮುದುಡ್ಕೊಂಡು ಮಕ್ಕೋಬೇಕು ನಾನು ಆಕಿ ಪಕ್ಕಕ್ಕೆ. ವಿಡಿಯೋ ಬೇರೆ ಎಡಿಟ್ ಮಾಡಬೇಕು. ವಿಡಿಯೋ ಎಡಿಟ್ ಮಾಡಿ ಮಕ್ಕೊತೀನಿ ಫ್ರೆಂಡ್ಸು. ಮತ್ತು ಕಂಟಿನ್ಯೂ ಆಗಿ ನಾಳೆ ಬೆಳಿಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಆಮೇಲೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ, ಸ್ಕಿಪ್ ಮಾಡಲಾರ್ದ. ಏನಕ್ಕಂದ್ರೆ ನಮ್ಮ ಸೈಟ್ ಬಗ್ಗೆ ಕೇಳಿದ್ರಿ ಕಮೆಂಟಲ್ಲಿ. ತುಂಬ ಜನ ಕೇಳಿದ್ರಿ ಎಷ್ಟು ಸೈಜು, ರೇಟ್ ಎಷ್ಟು ಅಂತ ಹೇಳಿಬಿಟ್ಟು. ಮತ್ತೊಬ್ರು ಯಾವ ಏರಿಯಾದಲ್ಲಿ ಅಂತ ಕೇಳ್ಯಾರ. ಅವ್ರು ಪೂರ್ತಿ ವಿಡಿಯೋನ ನೋಡಿಲ್ಲ, ಹಾಗಾಗಿ ಯಾವ ಏರಿಯಾ ಅಂತ ಕೇಳ್ಯಾರ. ಮೊನ್ನೆಯಿಂದ ಊರಿನ ಎಲ್ಲ ವಿಡಿಯೋ ನೋಡಿದ್ರೆ ಗೊತ್ತಾಕಿತ್ತು ಅವ್ರಿಗೆ. ಅದು ಒಂದ ವಿಡಿಯೋ ನೋಡ್ರ, ಅದಕ್ಕೆ ಅವ್ರು ಕಮೆಂಟ್ ಮಾಡ್ರಿ. ನೋಡ್ರಿ, ಬಟ್ಟೆ ಸ್ಟ್ಯಾಂಡ್ ಮೇಲೆ ಟವೆಲ್ಲು, ನಮ್ಮ ನಮಿತಾನ ಸ್ವೆಟ್ರು, ಹಾಕಿದ್ದು ಯೂನಿಫಾರ್ಮು ಬಂದು ಕಳದಲ್ಲಿ ಹಾಕಿಬಿಡ್ತಾಳೆ. ಓಕೆ, ಮತ್ತು ಕಂಟಿನ್ಯೂ ಮಾಡ್ತೀನಿ ನಾನು. ನೋಡ್ರಿ, ರಾತ್ರಿ ಹೇಳಿದ್ದೆ ನಾನು ಹಿಟ್ಟು ಉಬ್ಬಿ ಬರುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗಿ ಉಬ್ಬಿ ಬಂದೈತಿ. ಬ್ಯಾಸಿಗೆ ನೋಡ್ರಿ, ಈಗ ದೋಸೆ ಹಿಟ್ಟು ಭಾಳ ಚಲೋ ಬರ್ತೈತಿ. ಇಡ್ಲಿ ದೋಸೆ ಚೆನ್ನಾಗಿ ಬರ್ತಾವೆ. ಮತ್ತು ಉಬ್ಬಿನೂ ಬರ್ತಾ, ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ಒಂದು 2-3 ತಿಂಗಳು ಬಿಸಿಲು ಇರೋ ಮಟನ
ಮತ್ತು ಮುಂದೆ ಮಳೆಗಾಲ ಚಳಿಗಾಲದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದ್ರೂ ಒಂದೊಂದು ಸಲ ಚೆನ್ನಾಗಿ ಬಂದಿರ್ತೈತಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ. 3:1 ಹಾಕೀನಿ. 3 ಕಪ್ಪು ಅಕ್ಕಿ ಹಾಕೀನಿ, 1 ಕಪ್ಪಷ್ಟು ಉದ್ದಿನಬೇಳೆ ಹಾಕೀನಿ, ಇನ್ನು 1-2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಇದು ಕಡಲೆಬೇಳೆ, ಮೆಂತ್ಯ, ಸ್ವಲ್ಪ ಅವಲಕ್ಕಿ ಹಾಕಿ ನೆನೆಸಿ ರುಬ್ಬಿಟ್ಟಿದ್ದೆ. ಈಗ ನೋಡ್ರಿ ನಾನು ಕೆಂಪು ಚಟ್ನಿ ಅಂದರೆ ಕಡಲೆಬೇಳೆ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ರುಚಿಯಾಗಿರುವಂಥ ಒಂದು ಚಟ್ನಿ ಪ್ರಿಪೇರ್ ಮಾಡೋಕೆ ಎಲ್ಲನೂ ಫ್ರೈ ಮಾಡಿಟ್ಟೀನಿ. ಇಲ್ಲಿ ನೋಡ್ಬೋದು ಇಡ್ಲಿಗೂ ಕೂಡ ಇಟ್ಟೀನಿ. ಇಡ್ಲಿನೂ ಕೂಡ ಚೆನ್ನಾಗಿ ಬರಾಕತ್ತಾವು. ಆಮೇಲೆ ಚಟ್ನಿಗೆ ಒಂದು ಸ್ವಲ್ಪ ಕಾಯಿ ಹಾಕಬೇಕು ಅಂತ ಹೇಳಿಬಿಟ್ಟು ಚೂರು ಕಾಯಿನ ಹೆಚ್ಕೊಳಕತ್ತೀನಿ. ಕಾಯಿ ಜಾಸ್ತಿ ಹಾಕೋದೇನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕಡಲೆಬೇಳೆ ಟೊಮೆಟೊ ಅದನ್ನೆಲ್ಲ ಹಾಕಿರ್ತೀನಿ. ನಮ್ಮಿತ್ತ ಅಲ್ಲಿ ಬಾಯಿ ತೊಳ್ಕೊತ ನಿಂತಿದ್ಲು, ಕೋಪ ಮಾಡ್ಕೊಂಡ್ಲು ವಿಡಿಯೋ ಮಾಡಿದ್ಕ. ಈಗ ಮುಖ ತೊಳ್ಕೊಂಬಂದೆ. ನವ್ಯಾಗೂ ಕೂಡ ಮುಖ ತೊಳ್ಸಿದೆ. ಹಾಕಿದ್ದು ಬೆಳಗಿನ ಕಾರ್ಯಕ್ರಮ ಎಲ್ಲ ಮುಗಿದ್ಲು. ನಮ್ಮ ಮನೆಯವರು ಹೋದರು, ನಮ್ಮಿತಾನು ಹೋದ್ಲು. ಹಾಗಾಗಿ ನಮ್ಮದು ಇಬ್ಬರದ್ದು ಕೆಲಸ ಆಯಿತು. ನಾನು ಹೊರಗಡೆ ಕಸ ಗುಡಿಸಿ ಎಲ್ಲ ಸ್ವಚ್ಛ ಮಾಡಿದೆ. ಈಗ ನಾಷ್ಟ ಮಾಡಬೇಕು. ಫ್ರೆಶ್ ಅಪ್ ಆಗಿ ಬಂದೀನಿ. ಇನ್ನೂ ಸ್ನಾನ ಮಾಡಿಲ್ಲ, ಯಾಕಂದ್ರೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಅದಕ್ಕೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಮುಗಿದ ಮೇಲೆ ಮಾಡಿದ್ರಾಯ್ತು ಅಂಥೇಳಿ ಬಿಟ್ಟೀನಿ. ಬೆಳಗ್ಗೆ ಮಾಡಿದ್ದು ಇಡ್ಲಿ, ಒಂದು 4 ಇಡ್ಲಿ ಉಳಿದಿದ್ದು. ಮತ್ತು ಇಲ್ಲೊಂದು 2 ಒತ್ತಿ ಇಟ್ಟೀನಿ ಕುಕ್ಕರ್ ಒಳಗೆ. ತಟ್ಟೆ ಏನಪ್ಪ ಅಂದ್ರೆ ಇಡ್ಲಿ ಪಾತ್ರೆ ಒಳಗೆ. ಚಟ್ನಿ ಚಲೋ ಆಗೈತೆ ಅಂದ್ರೆ ನಮ್ಮ ಮನೆಯವ್ರು. ಈ ಚಟ್ನಿ ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ತುಂಬ ಜನ ಕೇಳಿದ್ರಿ, ಒಂದು 4-5 ಜನ ಕೇಳಿದ್ರಿ ಚಟ್ನಿ ರೆಸಿಪಿ ಶೇರ್ ಮಾಡಿರಿ ಅಂತಂದು. ಲಾಸ್ಟ್ ಟೈಮ್ ನಾನು ಮಾಡಿದಾಗ ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿರಿ, ಶೇರ್ ಮಾಡ್ತೀನಿ ಅಂದಿದ್ದೆ. ಬಟ್ 6 ಗಂಟೆಗೆ ಎದ್ದೀನಿ. 6ಕ್ಕೆ ಎದ್ದು ಪಟ ಎಲ್ಲ ಮಾಡ್ಕೋಬೇಕು ನೋಡ್ರಿ 1 ಅವರ್ ಒಳಗೆ. ಹಂಗಾಗಿ ವಿಡಿಯೋ ಮಾಡ್ಕೊತ ನಿಂತ್ರೆ ಟೈಮ್ ಆಗುತ್ತಿನ್ನ ಅಂಥೇಳಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ನಾನು ನೆಕ್ಸ್ಟ್ ಟೈಮಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಸಾಂಬಾರನ್ನ ಐತಿ, ತರಕಾರಿ ಸಾರು. ಫಸ್ಟು ಇವನು ತಿಂತೀವಿ. ಚಟ್ನಿ ನೋಡ್ರಿ ತಿಂದು ಹೇಳ್ತೀನಿರಿ. ನಾವ್ಯಾಗ ತಿನ್ನಿಸ್ಬೇಕು. ಚೆನ್ನಾಗೈತಿ. ಹುಳಿ ಖಾರ ಯಾವಾಗ್ಲೂ ಕಾಯಿ ಚಟ್ನಿ ಶೇಂಗಾ ಚಟ್ನಿ ಮಾಡ್ತಿರ್ತೀವಿ. ತಿಂದು ಬೇಜಾರಾದಾಗ ಈ ರೀತಿ ಕಡಲೆಬೇಳೆ, ಆಮೇಲೆ ಟೊಮೆಟೊ, ಈರುಳ್ಳಿ, ಒಂದು 3 ಬೆಳ್ಳುಳ್ಳಿ ಹೆಸಳು, ಆಮೇಲೆ ಒಣ ಮೆಣಸಿನ್ಕಾಯಿ, ಗುಂಟ್ರ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತು ಇನ್ನೇನಪ್ಪ ಅಂತಂದ್ರೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ ಹಾಕೀನಿ. ಕಾಯಿ ಹಾಕಿದ್ರೆ ನಡಿತೈತಿ, ಬಿಟ್ರೆ ನಡಿತೈತಿ. ಕಡಲೆಬೇಳೆ ಜಾಸ್ತಿ ತೊಗೊಂಡ್ರೆ ನಾನು ಎಲ್ಲನೂ ಹಾಕಿ ಮಾಡೀನಿ. ಸಖತ್ತಾಗೈತಿ ರುಚಿ. ತಿಂತೀವಿ. ತಿಂದು ಮತ್ತು ಕಂಟಿನ್ಯೂ ಮಾಡ್ತೀನಿ ವ್ಲಾಗು. ಮಸ್ತಾಗೈತಿ. ನೆಕ್ಸ್ಟ್ ಟೈಮು ಬೇಗ ಪ್ರಿಪೇರ್ ಮಾಡಿ ನಿಮ್ಮ ಜೊತೆ ಈ ಚಟ್ನಿನ ಶೇರ್ ಮಾಡ್ಕೊತೀನಿ. ಈಗೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ, ಅವನ್ನೆಲ್ಲ ಎಣ್ಣೆ ಒಳಗೆ ಹುರ್ಕೊಂಡು ರುಬ್ಬಿ ಒಗ್ಗರಣೆ ಕೊಡೋದು ಅಷ್ಟೇ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಬಿದ್ರೆ ಮಸ್ತ್ ಆಕೈತಿ. ದಿನಾಲು ಅಂದರೆ ಬೇರೆ ಬೇರೆ ಥರ ಚಟ್ನಿ ಮಾಡ್ಕೊಂಡು ತಿಂದ್ರೆ ಮನ್ಯಾಗ ನಮಗೂ ಇಷ್ಟ ಆಗುತ್ತಾ, ಇಡ್ಲಿ ತಿನ್ನಕ್ಕೆ ಬೇಸರ ಆಗುತ್ತಾ ಅನ್ನೋರ್ಗೂ ಇಷ್ಟ ಆಕೈತಿ. ಅಷ್ಟು ಚೆನ್ನಾಗೈತಿ. ಮತ್ತು ಕಂಟಿನ್ಯೂ ಮಾಡ್ತೀನಿ. ನಾವ್ಯಾಕೆ ತಿನ್ನಿಸಿ ನಾನು ತಿಂತೀನಿ. ಎತ್ಕೊಂಡ್ರವನ ನಾಷ್ಟ ಮಾಡಿದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಈಗ ಕಂಟಿನ್ಯೂ ಮಾಡಾಕತ್ತೀನಿ. ಮಾತಾಡ್ಸ್ ಬರ್ತಾ ಕೋಪ ಬರುತ್ತಾ? ವಿಡಿಯೋ ಮಾಡಬಾರ್ದ ನಿಂದು? ವಿಡಿಯೋ ಮಾಡಬಾರ್ದಾನ? ವಿಡಿಯೋ ಮಾಡಬಾರ್ದ? ಫ್ರೆಂಡ್ಸ್ ಮಲಗಿದ್ಲು, ಯಾಕೋ ಏನೋ ಒಂಥರ ಬ್ಲರ್ ಬಂದಂಗೆ ಆಕೈತಿ ವಿಡಿಯೋ. ಟ್ಯಾಪ್ ಮಾಡಿದೆ, ಸರಿ ಹೋಯ್ತು ಅನ್ಸುತ್ತೆ ನೋಡ್ರಿ. ಎರಡು ಕೈ ಇಟ್ಕೊತಾಳೆ ಬಾಯಿಗೆ ನೋಡ್ರಿ. ನಮ್ಮ ನವ್ಯ ಏನು ಮಾರಿನ ಬ್ಲರ್ ಬರಾಕತ್ತಿಲ್ಲ.
ಒಂದೊಂದ್ಸಲ ಹಿಂಗೆ ಮಾಡುತ್ತೆ, ಹಿಂಗೆ ಯಾಕೆ ಮಾಡ್ತೈತೆ ಗೊತ್ತಿಲ್ಲ ನನಗಂತ. ಎದ್ದೆ ಮಲ್ಕೊಂಡಿದ್ಲಕ್ಕಿ. ನಂದು ಒಂದು ಸ್ವಲ್ಪ ಕೆಲಸ ಇತ್ತು, ವಿಡಿಯೋ ಇದನ್ನು ಮಾಡೋದು, ಅಪ್ಲೋಡಿಗೆ ಹಾಕೋದು. ಹಾಕಿದ್ದೆ, ಆಲ್ರೆಡಿ ಅಪ್ಲೋಡ್ ಆಗಿತ್ತು, 11 ಗಂಟೆ ಆದರೆ ಅಪ್ಲೋಡ್ ಆಗಿಬಿಡ್ತು. ಅದಕ್ಕೆ ಟೈಟಲು ಮತ್ತು ಥಂಬ್ನೇಲ್ ಅದನ್ನೆಲ್ಲ ರೆಡಿ ಮಾಡಬೇಕಾಗಿತ್ತು ಇವತ್ತಿನ ವಿಡಿಯೋದ್ದು. ಹಾಗಾಗಿ ಹಾಗೆ ಸುಮ್ಮನೆ ತೊಗೊಂಡೋಗಿ ಪಕ್ಕಕ್ಕೆ ಹಾಕ್ಕೊಂಡೆ. ಟೈಮ್ ಆಯ್ತು, ಇನ್ನು 12 ಗಂಟೆ ಆಗುತ್ತಾ ಅಂತ ಹೇಳ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಓಡಾಡಿಸಿದೆ. ನಾಷ್ಟ ಆದಮೇಲೆ ಓಡಾಡಿಸಿ ತೊಗೊಂಡೋಗಿ ಹಾಕಿದ ತಕ್ಷಣ ಮಲ್ಕೊಂಬಿಟ್ಲು. ಯಾಕಂದ್ರೆ 6 ಗಂಟೆಕನ ಎದ್ದಿದ್ಲು ಇವತ್ತು, ನಮ್ಮ ಜೊತೆಗಿನ ಎದ್ದಿದ್ಲು. ನಾಷ್ಟ ಮಾಡಿದ ತಕ್ಷಣ ತೊಗೊಂಡೋಗಿ ಒಂದು ಸ್ವಲ್ಪ ಓಡಾಡಿಸಿ ತೊಗೊಂಡೋಗಿ ಅಲ್ಲಿ ಪಕ್ಕಕ್ಕೆ ಹಾಕ್ಕೊಂಡೆ ಮಲ್ಕೊಂಡೇ ಬಿಟ್ಲು. ಆಕೆ ಮಕ್ಕೊಂಡ ಮುಂದಾಗ ನಮ್ಮ ತಂಗಿ ಫೋನ್ ಹಚ್ಚಿದ್ಲು. ನಮ್ಮ ತಂಗಿ ಜೊತೆ ಮಾತಾಡಕತ್ತೀನಿ, ಹಂಗೆ ಕೆಲಸ ಮಾಡ್ಕೊತಾನೆ ಮಾತಾಡ್ತಾ ಇದ್ದೆ. ಈಗ ಹಂಗೆ ಮಾತು ಕೇಳ್ಕೊಂಡು ಮಲ್ಕೊಂಡ ಬಿಟ್ಲು. ಒಂದು ಅರ್ಧ ತಾಸು ಮಕ್ಕೊಂಡವ್ರಿ ಅಷ್ಟೇ, ಇನ್ನೇನು ಜಾಸ್ತಿ ಮಕ್ಕೊಂಡಿಲ್ಲ. ಎದ್ಲು. ನಾನು ಎದ್ದು ಬಂದು ಫಸ್ಟು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೀನಿ. ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಮತ್ತು ನನಗೂ ಯಾಕೋ ಹೊಟ್ಟೆ ಒಂಥರ ಕೊಳ ಕೊಳ ಅನ್ನಕತ್ತೈತಿ. ನೀರು ಚೇಂಜ್ ಆದವು ನೋಡ್ರಿ, ಊರಲ್ಲಿ ಒಂಥರ ನೀರು, ಇಲ್ಲಿ ಒಂಥರ ನೀರು, ಹಾಗಾಗಿ ಹೊಟ್ಟೆ ಕೊಳ ಕೊಳ ಅನ್ನಕತ್ತಿತ್ತು. ಮತ್ತು ಪಾನಕ ಮಾಡೀನಿ, ಇನ್ನೂ ಕುಡ್ದಿಲ್ಲ. ನಮಿತಾನ ಸ್ಕೂಲಿಂದ ಬರ್ತಾಳೆ, ಬಿಸಿಲು ಇನ್ನು ಚಲೋ ಆತು, ಬ್ಯಾಸ್ಗೆ. ಅಕ್ಕಿಗೆ ಬಂದ ತಕ್ಷಣ ಕುಡಿಯೋಕ್ಕಾಗುತ್ತಾ ಅಂತ ಹೇಳಿಬಿಟ್ಟು ಪಾನಕ ಮಾಡೀನಿ. ಈಕಿಗೆ ಕುಡಿಸ್ಬೇಕು. ಈಕಿಗೆ ಹೊಟ್ಟೆ ಕೆಟ್ಟೈತೋ ಏನೋ, ನೀರು ಚೇಂಜ್ ಆಗೋ ಗೊತ್ತಿಲ್ಲ. ಅಲ್ಲಿ ನಮ್ಮವ್ವನ ಊರಾಗ ಕದಂಪುರದೊಳಗೆ ಎಷ್ಟು 4 ದಿನನ 5 ದಿನಕ್ಕೆ ಮಾಡ್ಯಾಳ ಬಾತ್ರೂಮ್ ಪೋಟಿ. ಅದಾದಮೇಲೆ ಮತ್ತೆ ಹೊಳ್ಳಿ ನಾವು ಇದಕ್ಕೆ ಹೋದ್ವಿ ನೋಡ್ರಿ, ಕಿನ್ನಾಳಕ್ಕೆ. ಅವತ್ತು ಹೋದ ದಿನ ಅಲ್ಲಿ ಮಾಡಿದ್ಲು. ನಾವು ಮಾಡಿಸ್ಬೇಕಂತ ಡೈಲಿ ನಿಂದ್ರಿಸ್ತಿದ್ವಿ ಹಿಡ್ಕೊಂಡು, ಒಟ್ಟೆ ಮಾಡ್ತಿದ್ದಿಲ್ಲ. ಏನು ನಾಚ್ಕೊತಿದ್ಲೋ ಏನೋ ಗೊತ್ತಿಲ್ಲ. ಇಲ್ಲಿನೂ ಕೂಡ ಅಷ್ಟೇ, ಮನ್ಯಾಗ ಮಂದಿ ಎಲ್ಲರೂ ಇದ್ರು ಅಂದ್ರೆ ನಾಚ್ಕೊತಾಳೆ, ಡೈಲಿ ಮಾಡಲ್ಲ. ಅದೇ ನಾನು ಆಕೆ ಇಬ್ಬರೇ ಇದ್ವಿ ಅಂದ್ರೆ ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ನಾ ಮಾಡೋದು ಬಿಡ್ತಾಳೆ. ಈಗ ಹೆಂಗಾಗೈತಿ ಅಂದ್ರೆ ನನಗೆ ಬೇಸರ ಆಗ್ಬೇಕು. ಊರಾಗ ಬೇಜಾರಾಕಿತ್ತು, ಪಾಪ ಹುಡುಗಿ ಹೊಟ್ಟೆ ಕ್ಲಿಯರ್ ಆಗಿಲ್ಲಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಕಿತ್ತು. ಈಗ ನನಗೆ ಬೇಸರ ಆಗಂಗೆ ಬೆಳಿಗ್ಗೆನೂ ಮಾಡ್ತಾಳೆ, ಸಾಯಂಕಾಲನೂ ಮಾಡ್ತಾಳೆ. 2 ಟೈಮ್ ಮಾಡಕತ್ತಾಳೆ. ಈಗ ದಿನಕ್ಕೆ 2 ಇವು ಡೈಪರ್ ಯೂಸ್ ಮಾಡಬೇಕು. ಅವು ಡೈಪರ್ ಏನು ಸಾಮಾನ್ಯ ರೇಟ್ ಇಲ್ಲ. ಒಂದು 10 ಡೈಪರ್ಗಿನ ಎಷ್ಟು 450 ರೂಪಾಯಿ. 450 ರೂಪಾಯಿ 2 ಪ್ಯಾಕೆಟ್. 10 ದಿನ 10 ಪ್ಯಾಕೆಟ್ ಇರ್ತಾವೆ ಒಂದೊಂದು ಬ್ಯಾಗ್ನಾಗ. ದಿನಕ್ಕೆ 2 ಅಂದ್ರೆ 5 ಪ್ಯಾಕೆಟ್, 5 ಖಾಲಿ ಆಗ್ಬಿಡ್ತಾವೆ. 5 ದಿವ್ಸಕ್ಕೆ ಖಾಲಿ ಆಗ್ಬಿಡ್ತಾವೆ. ಹಿಂಗೆ ಹೊಟ್ಟೆ ನೀರು ಚೇಂಜ್ ಆಗ್ಯಾವ ನೋಡ್ರಿ. ಹಾಗಾಗಿ ಆಕೆಗೆ ಹೊಟ್ಟೆ ಕೆಟ್ಟೈತಿ, ನನಗೆ ಇವತ್ತು ಹೊಟ್ಟೆ ಕೆಟ್ಟದ. ಹಂಗಾಗಿ ಹೊಟ್ಟೆ ಕೊಳ ಕೊಳ ಅನ್ನಕತ್ತಿತ್ತು. ಅದಕ್ಕೆ ಪಾನಕ ಮಾಡಿಟ್ಟಿನಿ, ಕುಡಿಬೇಕು ಈ ಬಿಸಿಲಿಗೆ. ಇನ್ನು ಮಜ್ಜಿಗೆ, ಪಾನಕ, ಈ ಥರ ಜ್ಯೂಸು ಕುಡಿಬೇಕನ್ಸುತ್ತೆ ನೋಡ್ರಿ. ಇದ್ರ ತುಂಬ ಮಾಡೀನಿ. 1 ಲೀಟ್ರ್ ಮ್ಯಾಗ ಐತಿದೆ, 1 ಲೀಟ್ರ್ ಹೆಚ್ಚಿಗೆ ಆಗುತ್ತೆ. ಅದ್ರ ತುಂಬ ಮಾಡೀನಿ. ಈಗ ನಾನು ಕುಡಿದು ನಾವ್ಯಾಗ ಕುಡಿಸ್ತೀನಿ. ವಾಷಿಂಗ್ ಮಿಷಿನ್ ಓಡಾಡ್ತೈತಿ, ಅದ್ರ ಪಾಡಿಗೆ ಅದು ಓಡ್ತಿರ್ತೈತಿ. ನಾವ್ಯಾಗ ಸ್ನಾನ ಮಾಡಿಸ್ಬೇಕು, ಗೀಸರ್ ಹಾಕಬೇಕು. ಫಸ್ಟ್ ಅದು ಅರ್ಗಿದ್ದು ಮುಗಿತ ಅಂದ್ರೆ ಗೀಸರ್ ಹಾಕ್ಕೋಬೋದು ನೋಡ್ರಿ. 1 ಗ್ಲಾಸ್ ಹಾಕ್ಕೊಂಡೀನಿ, 2 ಅರ್ಧ ಕುಡಿತೀನಿ. ಏಲಕ್ಕಿದು ಇವು ಸಿಪ್ಪಿ ಬರ್ತಾವೆ ನೋಡ್ರಿ, ಹಂಗೆ ಹಾಕೀನಿ. ಅದ್ರದ್ದು ಫ್ಲೇವರ್ ಅದು ಬಿಟ್ಕೊತೈತಿ ನೆನದಂತಂದು ಹಾಕೀನಿ. ಸ್ವಲ್ಪ ಇದಕ್ಕೆ ಉಪ್ಪು ನೋಡ್ರಿ, ನೆನಪಾತು. ಚೂರು ಉಪ್ಪು ಹಾಕಿದ್ರೆ ರುಚಿ ಆಕೈತಿ. ಆಮೇಲೆ ಇದು ಪೆಪ್ಪರ್ ಪೌಡ್ರನ್ನ ಹಾಕ್ಬೋದು. ಪೆಪ್ಪರ್ ಪೌಡ್ರ್ ಇಲ್ಲ, ಮಾಡಬೇಕು. ಪೆಪ್ಪರ್ ಅದಾವ ಮನ್ಯಾಗ, ಅದ್ರದ್ದು ಪೌಡ್ರು ನಾನು ಜಾಸ್ತಿ ಯೂಸ್ ಮಾಡಲ್ಲ. 1 ನಿಮಿಷ ತೆಳಕಾಗ್ತದೆ ಭಾಳ, ಮ್ಯಾಕಾಗಲಿಲ್ಲ. ಇದು ಚಿಕ್ಕದ್ರಾಗ ಹಾಕೀನಿ, ದೊಡ್ಡದಿಲ್ಲೇ ಐತಿ. ಚೂರು ಹಾಕ್ಕೊತೀನಿ, ರುಚಿ ಬರ್ತೈತಿ ಉಪ್ಪು ಹಾಕಿದ್ರೆ. 1 ಚಿಟಿಕೆ ಅಷ್ಟು. ನಮ್ಮಿತ್ತಾಗ ಒಂದು ಸ್ವಲ್ಪ ಇಟ್ಟಿನಿ, ನಾನು ಒಂದು ಸ್ವಲ್ಪ, ನಾವ್ಯಾಗ ಒಂದು ಸ್ವಲ್ಪ ಅರ್ಧ ಮೊತ್ತ ಕಾಣಕತ್ತೀನಿ. ದೊಡ್ಡದಿಲ್ಲ ಇಟ್ಕೊಂಡು ನೋಡ್ರಿ, ಮಿಕ್ಸ್ ಮಾಡ್ತೀನಿ ರೀ. ವಾಷಿಂಗ್ ಮಿಷಿನ್ ಮುಗಿದ್ರೆ ಅರ್ಬಿ ಕೆಲಸ ಮುಗೀತು. ಒಂದಿಷ್ಟು ಕೈಲಿ ವಾಶ್ ಮಾಡೋದವು, ಅದು ಮುಗಿದ ಮೇಲೆ ಮಾಡ್ತೀನಿ. ಅಷ್ಟರೊಳಗೆ ಇವಿಷ್ಟು ಪಾತ್ರೆ, ಇಡ್ಲಿ ಮಾಡಿದ್ರಂತ್ರ ಪಾತ್ರೆ ಒಂದು ಹಿಂಡು ಬೀಳ್ತಾವೆ, ಅವನ್ನ ತಿಕ್ತೀನಿ. ವಾಷಿಂಗ್ ಮಿಷಿನ್ ಮುಗಿಯೋದ್ರೊಳಗೆ ಪಾತ್ರೆ ತಿಕ್ಕಿಟ್ಬಿಡ್ತೀನಿ. ಅಂದ್ರೆ ಒಂದು ಕೆಲಸ ಮುಗ್ದಂಗೆ.
ಅರ್ಬಿದು ಮುಗಿತೈತಿ, ಇತ್ಲಾಗ ಪಾತ್ರೆನೂ ಮುಗಿತಾವು. ಆಮೇಲೆ ಈಕಿಗೆ ಗೀಝರ್ ಹಾಕ್ಕೊಂಡು ಸ್ನಾನ ಮಾಡಿಸೋದು. ನಾವೇ ಜ್ಯೂಸ್ ಕೈ ತೆಗಿ, ಜ್ಯೂಸ್ ಕುಡಿತಿ, ಕೈ ಜ್ಯೂಸ್ ಜ್ಯೂಸ್. ಅಯ್ಯ ನಗುತ್ತಾ ಇಲ್ಲಿ ನೋಡು. ಅಯ್ಯೋ ಇದು ಹಾಂ ಇರ, ಜ್ಯೂಸ್ ಕುಡಿತೀವಲ್ಲವ ನೀನು? ಹಾಂ ಓಕೆ. ಡೌನ್ ಡೌನ್ ಆಗಕತ್ತೈತಿ ಇದು. ಜ್ಯೂಸ್ ಕುಡಿತ. ತಗೊಮ್ಮ ಜ್ಯೂಸ್. ಹಿಂಗೆಲ್ಲ ಬಗ್ಗಲ್ಲ ನೀನು, ಹಿಂಗೆಲ್ಲ ಬಗ್ಗಲ್ಲ ನೀನು. ಹಿಂಗೆ ಎದ್ದು ಹೇಳ್ಬೇಕು. ಸಣ್ಣ ಬಟ್ಟಲ್ದಾಗ ತರ್ತೀನಿ, ಸಣ್ಣ ಬಟ್ಟಲ್ದಾಗ ಕುಡಿಸ್ತೀನಿ. ಚಿಕ್ಕ ಬಟ್ಟಲ್ದಾಗ ಕುಡಿತೀಯವ? ಹಾಂ, ದೊಡ್ಡ ಚೆಲ್ಲಿ ಬಿಡ್ತೀನಿ. ಐ ಕತ್ತೆ ಬೇಡ. ಯಾಕೆ ಕ್ಯಾಮ್ರಾದ ಮುಂದೆ ಕುಡಿಯೋಕೆ ಆಗಲ್ಲನ? ತುಗಿಸ್ತೀಯನ್ನ ನಾನು? ತುಗಿಸ್ತೀಯನ್ನ? ಆಯ್ತು ಬಿಡು, ಕುಡ್ಸಲ್ಲ ಆಕಿಗ, ಆಮೇಲೆ ಕುಡಿಸ್ತೀನಿ. ಈಗ ನೋಡ್ರಿ ಪಾತ್ರೆ ಎಲ್ಲ ತೊಳ್ಕೊಳಕತ್ತೀನಿ ಅಡುಗೆ ಮನೆಯಾಗ. ನಮ್ಮ ನವ್ಯಾಗ ಜ್ಯೂಸ್ ಕುಡ್ಸೋದಂದ್ರೆ ಭಾಳ ಕಷ್ಟ. ಜ್ಯೂಸು ನೀರು ಕುಡ್ಸೋದು ಭಾಳ ಕಷ್ಟ. ಒಂದೊಂದು ಟೈಮಲ್ಲಿ ಕುಡಿದು ಬಿಡ್ತಾಳೆ, ಒಂದೊಂದು ಟೈಮಲ್ಲಿ ಕುಡಿಯೋದೇ ಇಲ್ಲ, ಕಾಡಿಸ್ತಾಳೆ ಭಾಳ. ಬಟ್ ನಾನು ಕುಡಿತಾಳೋ ಇಲ್ಲ ಅಂತ ಹೇಳಿಬಿಟ್ಟು ಬಿಟ್ಟೆ. ಆಮೇಲೆ ಮತ್ತು ನಾನು ಕುಡಿದೆ, ಫಸ್ಟ್ ನಾನು ಕುಡಿದ್ಬಿಟ್ಟು ಆಮೇಲೆ ಅಕ್ಕಿಗೆ ಕುಡಿಸಿದೆ. ಕುಡಿದ್ಲು ಸ್ವಲ್ಪ, ಇಬ್ಬರು ಕುಡಿದು ಈಗ ಪಾತ್ರೆ ಭಾಳ ಇದ್ವು, ಇಡ್ಲಿ ಮಾಡಿದ್ದು, ಹಾಗಾಗಿ ಪಾತ್ರೆ ತೊಳೆಯಾಕತ್ತೀನಿ. ಇನ್ನೇನಪ್ಪ ಅಂತಂದರೆ ನಮಿತಾ ಕೋಪ ಮಾಡ್ಕೊಂಡ್ಲು ಅಂತ ಹೇಳಿದೆ ಆವಾಗಲೇ. ಯಾಕೆ ಕೋಪ ಮಾಡ್ಕೊಂಡ್ಲು ಅಂದ್ರೆ ನೀರು ಮುಕ್ಕಳಿಸ್ತಾ ಇದ್ಲು. ಆಕಿ ಬ್ರಷ್ ಮಾಡಿಕೊಂಡು ಹೊರಗೆ ಬಂದ ತಕ್ಷಣ ನೀರು ಬಾಯಿಗೆ ಹಾಕ್ಕೊಂಡು ಮುಕ್ಕರಿಸಿ ನೀರು ಕುಡಿದ್ರೆ ಸಮಾಧಾನ ಆಕೈತಂತ. ಹಂಗಾಗಿ ಅದೊಂದು ರೂಢಿ ಮಾಡ್ಕೊಂಬಿಟ್ಟಾಳ. ಎಲ್ಲರಿಗೂ ಅಷ್ಟೇ ನೋಡ್ರಿ, ಬ್ರಷ್ ಮಾಡ್ಕೊಂಬಂದ ತಕ್ಷಣ ನೀರು ಕುಡಿಬೇಕು ಅನ್ಸುತ್ತೆ. ಆಕಿನೂ ಹಂಗೆ. ಈಗ ವಿಡಿಯೋನ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸೈಟ್ ಬಗ್ಗೆ ಎಲ್ಲ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ನಿಮಗೇನು ಅನಿಸುತ್ತಾ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನನಗೆ ಅನಿಸಿದ್ದನ್ನು ನಾನು ಶೇರ್ ಮಾಡ್ಕೊಂಡೀನಿ. ನೋಡಿರಿ, ಪಾತ್ರೆ ಎಲ್ಲ ತೊಳೆದು ಹಾಕಿದೆ ಪುಟ್ಟಿ ಒಳಗೆ. ಅಡುಗೆ ಮನೆ ಸ್ವಚ್ಛ ಆಯ್ತು. ಪಾನಕ ನಮಿತಂದು ಪಾಲಿಂದು ಇಟ್ಟೀನಿ, ಬಂದು ಕುಡಿತಾಳಕ್ಕೆ, ಸ್ಕೂಲಿಂದ ಬರ್ತಾಳೆ. ಎಲ್ಲ ಅಡುಗೆ ಮನೆ ಸ್ವಚ್ಛ ಮಾಡಿದೆ. ಇದು ಇಡ್ಲಿ ಚಟ್ನಿ ಒಂದು ಸ್ವಲ್ಪ ಉಳಿದಿತ್ತು, ಅದ್ರಾಗ ಹಾಕಿಟ್ಟಿನಿ. ಇದು ಅನ್ನ ಅನಿಸುತ್ತೆ, ಇಲ್ಲ ಸಾಂಬಾರು, ಇದು ಅನ್ನ. ಮಧ್ಯಾಹ್ನ ಊಟಕ್ಕೆ ಇದು ನೋಡಿರಿ, ನಾನು ಊರಿಗೆ ಹೋಗೋದಕ್ಕಿಂತ ಮುಂಚೆ ಕರ್ಚಿಕಾಯಿ ಮಾಡಿದ್ದೆ, ಶೇರ್ ಮಾಡ್ಕೊಂಡಿದ್ದೆ. ಓಪನ್ ಮಾಡೋಕ್ಕೆ ಬರೋದು ಬಿಡ್ರಿ. ಒಂದು ಸ್ವಲ್ಪ ಊರಿಗೆ ತೊಗೊಂಡೋಗಿದ್ದೆ, ಇನ್ನೊಂದು ಸ್ವಲ್ಪ ಉಳ್ದಾವು. ನಮಿತಾ ಸ್ಕೂಲಿಂದ ಬಂದ ಮೇಲೆ ತಿಂತಾಳಂಥೇಳಿ ಇಲ್ಲೇ ತೆಳಗಿಟ್ಕೊಂಡೀನಿ. ಮ್ಯಾಲೆ ಇಟ್ಟಿದ್ದೆ, ಮ್ಯಾಲೆ ಇಟ್ರೆ ಅಕ್ಕಿ ತೊಗೊಂಡು ತಿನ್ನೋದೇ ಇಲ್ಲ. ಹಾಗಾಗಿ ಅಕ್ಕಿಗೂ ಗೊತ್ತಿರಲಿಲ್ಲ ಕರ್ಚಿಕಾಯಿ ಅದಾವ ಅನ್ನೋದು. ಮತ್ತು ಹೇಳಿದೆ ಕರ್ಚಿಕಾಯಿ ಐತಿ, ಇಲ್ಲಿ ಇಟ್ಟಿರ್ತೀನಿ ನೋಡಿ ತಿನ್ನು ಅಂತಂದು. ತಿಂದ್ಲು. ನಿನ್ನೆ ಸ್ಕೂಲಿಂದ ಬಂದು ಅಡುಗೆ ಮನೆ ಹತ್ರ ಸ್ವಚ್ಛ ಆಯಿತು ಫ್ರೆಂಡ್ಸ್. ಲೈಟ್ ಆಫ್ ಮಾಡ್ತೀನಿ. ನಾವ್ಯಾಗ ಈಗ ಊಟ ಮಾಡಿಸ್ಬೇಕು. ಹಾಗೆ ಗೀಝರ್ನ ಹಾಕಿಬಿಡ್ತೀನಿ, ನೀರು ಕಾಯ್ತವಕ್ಕಿಗೆ. ವಾಷಿಂಗ್ ಮಿಷಿನ್ ಮುಗೀತು. ನಮಿತಾ ಬಂದ ಮೇಲೆ ಹೋಗಿ ಒಣ ಹಾಕಿ ಬರ್ತೀನಿ. ಊಟ ಮಾಡ್ತೀಯಾ ಚಿನ್ನಿ? ಊಟ ಮಾಡ್ತೀಯ? ಹಂಗೆ ಮಾಡಬಾರ್ದವ. ಊಟ ಮಾಡಿಸ್ತೀನಿ ಆಕಿಗೆ ಊಟ ಮಾಡ್ಸೋದು. ಹಾಗೆ ವಿಡಿಯೋನು ಎಂಡ್ ಮಾಡಬೇಕು. ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಮನೇಲಿಂತ್ರ ಕೇಳ್ತಾಯಿದ್ರು ಕೆಲವೊಬ್ಬರು, ನಿಮ್ಮ ಸೈಟ್ ಬಗ್ಗೆ ಹೇಳ್ರಿ, ಎಷ್ಟು ಐತಿ ಸೈಜು, ಎಲ್ಲಿ ತೊಗೊಂಡ್ರಿ, ಇನ್ನು ಕೆಲವೊಬ್ರು ಯಾವ ಏರಿಯಾದಲ್ಲಿ ತೊಗೊಂಡ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರಿ. ಆಮೇಲೆ ನಿನ್ನೆ ವಿಡಿಯೋದೊಳಗೆ ನಿಮ್ಮ ಸೈಟ್ ಬಗ್ಗೆ ಏನೂ ಹೇಳೇ ಇಲ್ಲ ಅಂತಂದು ಕಮೆಂಟ್ ಹಾಕಿದ್ರಿ. ಅದಕ್ಕೆ ಇವಾಗ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಸೈಟ್ ಬಗ್ಗೆ. ಸೈಟ್ ತೊಗೊಳ್ಳೋದು, ಮನೆ ಕಟ್ಸೋದು ಎಲ್ಲರದು ಒಂದು ಕನಸು ಇರ್ತೈತಿ. ನಮಗೂ ಕೂಡ ಹಾಗೆ ಒಂದು ಕನಸು. ನಾವು ಒಂದು ಸೈಟ್ ತೊಗೋಬೇಕು. ಒಟ್ಟು ನಾವು ಅಲ್ಲಿ ಹೋಗಿ ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಒಂದು ನಮ್ಮ ಹೆಸರಲ್ಲಿ ಒಂದು ಜಾಗ ಐತಿ ಅನ್ನೋ ಒಂದು
ಖುಷಿಯಿಂದ ತೊಗೊಂಡಿವಿ. ಯಾಕಂದ್ರೆ ಈಗ ಸದ್ಯದ ಮಟ್ಟಿಗೆ ನಮ್ಮದು ಅಂತ ಏನೂ ಇದ್ದಿದ್ದಿಲ್ಲ. ಎಷ್ಟು ದಿವಸ ನಾನು ನಮ್ಮ ತಂಗಿ ಸೇರಿಬಿಟ್ಟು ಒಂದು ಮನೆ ತೊಗೊಂಡ್ವಿ ನಮ್ಮ ಇರಾಕ ಊರಲ್ಲಿ. ಗಂಡನ ಮನೆಯಲ್ಲೇ ಮನೆ ಇತ್ತು, ಅಂಗಡಿ ಇತ್ತು, ಎಲ್ಲ ಇತ್ತು, ಸೈಟ್ ಇದ್ವು. ಒಂದೊಂದು ಎಲ್ಲನೂ ಮಾರಿ ಹೋದರು. ಇನ್ನೂ ಒಂದು ಸೈಟ್ ಐತಿ, ಬಟ್ ಆ ಸೈಟು ಈಗ ಮಾರೋಕ್ಕೂ ಆಗಿಲ್ಲ, ತೊಗೊಳಕ್ಕೂ ಆಗಲ್ಲ. ಹಂಗೆ ಅಂಥ ಪರಿಸ್ಥಿತಿ ಒಳಗೈತಿ ಗದಗಲ್ಲಿ. ನಮ್ಮ ಮನೆಯವ್ರ ಸೈನ್ ಇಲ್ದಾನ ಅವ್ರು ತೊಗೊಳೋರು ತೊಗೊಂಬಿಟ್ಟಾರ. ನಮ್ಮ ಇದನ್ನ ಒಂದು ಕಡಿಮೆ ಅಮೌಂಟಿಗೆ ಆ ಸೈಟ್ನ ಮಾರಿದಾನ, ಬಟ್ ನಮ್ಮ ಮನೆಯವ್ರ ಸೈನ್ ಇಲ್ದಾನ ಮಾರಿದಾನ. ಹಾಗಾಗಿ ಅದು ಯಾವಾಗ ಬಗೆಹರಿತೈತೋ ಏನೋ ಗೊತ್ತಿಲ್ಲ. ಅದು ಒಂದು ಸ್ವಲ್ಪ ಬಗೆಹರಿದ್ಬಿಟ್ರೆ ನಮ್ಗೆ ಏನೋ ಒಂದು ಅಮೌಂಟ್ ಬರುತ್ತಾ ಅನ್ನೋ ಒಂದು ಭರವಸೆ ಐತಿ ನನಗೂ ಕೂಡ. ಯಾಕಂದ್ರೆ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾವು ಗಂಡನ ಮನೆಯಿಂದ ಯಾವುದೇ ಆಸ್ತಿ ₹1 ಏನೂ ತೊಗೊಂಡಿಲ್ಲ. ಅದಕ್ಕೆ ನಮಿತಾ ಬಂದ್ಲಿರಿ. ನಿನಗೂ ಇಟ್ಟು ನೋಡ್ಕೊಡಿ. ನಮಿತಾ ಬಂದ್ಲು. ಎದ್ರ ಬಗ್ಗೆ ಅರ್ಧ ನೀನು ಬಗ್ಗೆನೂ ಮಾಡಕತ್ತೀನಿ ಅಂದ್ಬಿಟ್ಲೆ. ಏನು ಮಾಡಕತ್ತಿ ಅಂದ, ವಿಡಿಯೋ ಮಾಡಕತ್ತೀನಿ ಅಂದೆ. ಎದ್ರ ಬಗ್ಗೆ ಅಂದ್ರೆ ನಿನ್ನ ಬಗ್ಗೆನೂ ಮಾಡಕತ್ತೀನಿ ಅಂದ್ಬಿಟ್ಲೆ. ಶಾಖ ಅಂದ. ಮತ್ತು ಆಮೇಲೆ ಸೈಟ್ ಬಗ್ಗೆ ಕೇಳ್ಯಾರ, ಅದ್ರ ಬಗ್ಗೆ ಮಾತಾಡಕತ್ತೀನಿ ಇರು ಅಂತಂದೆ. ಬಂದು ಪಾನಕ ಕುಡಿಯಾಕತ್ತಾವ ಫ್ರೆಂಡ್ಸು. ನಾನು ಎಲ್ಲಿಗೆ ನಿಂದ್ರಿಸಿದ್ದೆ ಅಂದ್ರೆ ಅದೇ ಸೈಟು, ಊರಲ್ಲಿ ಸೈಟ್ ಐತಿ. ಅದು ಒಂದು ಸ್ವಲ್ಪ ಒಂದು 10 ರಿಂದ 12 ಲಕ್ಷ ಹೋಗು ಸೇಲ್ ಆಗುವಂಥ ಸೈಟ್ನ ಬರೀ 4.5 ಲಕ್ಷಕ್ಕೆ ನಮ್ಮ ಇದನ್ನ ಮಾರಿದಾನ. ತೊಗೊಂಡವರು ಒಂದು ಮಾತು ಅವ್ರ ಅಣ್ಣನ ಕೇಳಬೇಕು. ಅವ್ರ ಅಣ್ಣ ಅದಾರ, ಅವ್ರ ಅಣ್ಣಗೆ ಒಂದು ವಿಷಯ ತಲುಪಿಸ್ಬೇಕು ಅಂತ ತೊಗೊಂಡವ್ರಿಗೆ ಬುದ್ಧಿ ಇಲ್ದನ ಇಸ್ಕೊಂಡವರು ತೊಗೊಂಡು 4.5 ಲಕ್ಷ ರೂಪಾಯಿ ತೊಗೊಂಡವರು ತೀರ್ಕೊಂಡ್ಬಿಟ್ರು. ಈಗ ನಮ್ಮ ಮನೆಯವರು ಅಲ್ಲಿ ಅವ್ರಿಗೆ ಗೊತ್ತೀಗ ಅವ್ರ ಅಣ್ಣ ಬರ್ತಾನ ಏನಾದರೂ ಇದಾಗುತ್ತಾ, ಅವರು ಯಾರ್ಯಾರನ್ನೋ ಕರೆದ್ಬಿಟ್ಟು 2 ಲಕ್ಷ ಕೊಡ್ತೀವಿ, 1.5 ಲಕ್ಷ ಕೊಡ್ತೀವಿ, ಬಂದು ಸೈನ್ ಮಾಡಿ ಹೋಗಣ್ಣು ಅಂತ ಹೇಳ್ಬಿಟ್ಟು ಯಾರ ಜೊತೆಗೆ ಯಾರ ಮುಂದನೇ ಹೇಳಿಸಿದ್ರಂತ. ಬಟ್ ನಮ್ಮ ಮನೆಯವರು ನಾವು ಫಸ್ಟು ಆ ಮನೆ ಕಟ್ಟಿಸ್ಬೇಕಂತನ ನಮ್ಮ ಅತ್ತೆಯವರು ನಮ್ಮ ಮಾವರು ಇದ್ದಾಗ ನಮ್ಮ ಸೈಟ್ಗೆ ಬೋರ್ ಹಾಕಿಸ್ಯಾರ. ಬೋರ್ ಬಿದ್ದೈತಿ, ನೀರು ಬಂದೈತಿ, 2 ಇಂಚನ 3 ಇಂಚ್ ನೀರು ಬಂದೈತಿ. ಅದಕ್ಕೆ ಅಲ್ಲಿ ನೀರಿನ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಬೋರ್ ಹಾಕಿಸ್ಯಾರ. ಆಮೇಲೆ ಅಡಿಪಾಯ ಹಾಕಿಸ್ಯಾರ. ಎಲ್ಲ ರೆಡಿ ಐತಿ. ಸುಮ್ಮನೆ ಗಾಡಿ ಕಟ್ಟಿಸಿ ಮೇಲೆ ಮೋಲ್ಡ್ ಹಾಕಿಸ್ಬಿಟ್ರೆ ಮನೆ ರೆಡಿ ಆಗುತ್ತೆ. ಅಷ್ಟು ಖರ್ಚು ಮಾಡಿ ಅದು ಅಲ್ಲಿಗೆ ನಿಂತ್ಬಿಟ್ಟೈತಿ. ಅದು ಸೈಟು ನಮ್ಮ ಹೆಸರು ಮೇಲೆ ಇದ್ದಿದ್ರೆ ನಾವು ಕಟ್ಟಿಸ್ಕೊತಿದ್ವೋ ಬಿಡ್ತಿದ್ವೋ ಗೊತ್ತಿಲ್ಲ. ಅದು ಒಂಥರ ಆಡ್ತಾರ ಇತ್ತು. ಹಾಗಾಗಿ ನಮ್ಮ ಮನೆಯವ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಅವ್ರು ಏನೈತಿ ಇದನ್ನ ನನ್ನ ಹೆಸರು ಮೇಲೆ ಐತಿ ಅದು ಸೈಟ್ ಅಂತ ಹೇಳ್ಬಿಟ್ಟು ಮಾರಕ್ಕೆ ಹೋಗ್ಯಾರ. ಬಟ್ ಅದು ಫಸ್ಟ್ಗೆ ಇದ್ದಿದ್ದು ನಮ್ಮ ಅತ್ತೆ ಹೆಸರು ಮ್ಯಾಗ ಬಂದಿತ್ತಂತ ಸೈಟು. ಅದಾದಮೇಲೆ ತಮ್ಮ ಹೆಸರಲ್ಲಿ ಮಾಡ್ಕೊಂಡ್ರ ನಮ್ಮ ಇದನ್ನ. ಅದಕ್ಕಿಂತ ಮುಂಚೆ ನಮ್ಮ ಮೈದನ್ನ ನಮ್ಮ ಮನೆಯವ್ರಿಗಿನ ಬಾಂಡ್ ಪೇಪರಲ್ಲಿ ಬರೆದು ಕೊಟ್ಟಾರ. ಅದು ಬಾಂಡ್ ಪೇಪರು ಸಿಕ್ಕೈತೆ ನಮ್ಗೆ. ಎಲ್ಲ ಪತ್ರಗಳು ಸಿಕ್ಕಾವು ನಮ್ಮ ಮನೆಯವ್ರ ಕೈಯಾಗ. ಈಗ ಸದ್ಯಕ್ಕೆ ಅದ್ರದ್ದು ಏನೋ ಒಂದು ಹೋಪ್ ಇಟ್ಕೊಂಡೀನಿ, ಬಂದೇ ಬರುತ್ತೆ. ಯಾಕಂದ್ರೆ ನಾವೇನು ಯಾರಿಗೂ ಮೋಸ ಮಾಡೋಕ್ಕೆ ಹೋಗಿಲ್ಲ, ಏನಿಲ್ಲ. ನಮ್ಗೆ ಮೋಸ ಆಗೈತಿ. ಎಲ್ಲನೂ ಮಾರಿದ್ರು ₹1 ನಮಗೆ ₹1 ಕೊಟ್ಟಿಲ್ಲ. ₹1 ನಾವು ಅವರು ಆಸೆ ಇಟ್ಕೊಂಡಿದ್ದಿಲ್ಲ. ಬಟ್ ನಮ್ಮದೇ ಎಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಬಂದಿದ್ದೀವಿ ಅಲ್ಲಿ ಹೋದಾಗ. ಹಿಂಗೆ ಇವ್ರ ಮಗ ಆಗಿ ಏನು ಮಾಡಬೇಕು ಆ ಕರ್ತವ್ಯ ಎಲ್ಲ ಮಾಡಿದಾರ, ಅಷ್ಟೇ ಖುಷಿ ಪಡೋದು. ಅದ್ರದ್ದೊಂದು ಸ್ವಲ್ಪ ಅಮೌಂಟ್ ಬಂತು ಅಂದರೆ ನಮ್ಗೆ ಅಲ್ಲಿ ಇದು ಗದಗಲ್ಲಿ ಏನು ಆಸೆ ಇಟ್ಕೊಳಕ್ಕೆ ಹೋಗಲ್ಲ. ನಮ್ಮದು ಸೈಟ್ ಐತಿ, ಮನೆ ಐತಿ ಅಂತ ಹೇಳ್ಕೊಳಕ್ಕೆ ಏನೂ ಇಲ್ಲ. ಹಾಗಾಗಿ ನಮ್ಮೂರಲ್ಲಿನ ನಾವು ಹುಟ್ಟಿ ಬೆಳೆದ ಊರು. ಇವಾಗ ಸೈಟ್ ಅಲ್ಲಿ ಮಾರ್ತಾಯಿದ್ರು. ಹಾಗಾಗಿ ಎಲ್ಲರೂ ತೊಗೊಳಕತ್ತಿದ್ರು ಊರಾಗ. ನಮಗೂ ಒಂದು ಫೋನ್ ಬಂತು, ಹಿಂಗೆ ಸೈಟ್ ಕೊಡಾಕತ್ತಾರ, ನೀವು ಬೇಕಂದ್ರೆ ತೊಗೊರ್ರಿ ಅಂಥೇಳಿ ಫೋನ್ ಬಂದಿತ್ತು. ನಾನೇನು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಯಾಕಂದ್ರೆ ನಾವು ಈಗ ಸದ್ಯಕ್ಕೆ ಅಲ್ಲಿ ಹೋಗಿ ಇರೋಕ್ಕೂ ಆಗಲ್ಲ. ಯಾಕಂದ್ರೆ ಅಲ್ಲಿ ನಮ್ಮ ಮನೆಯವ್ರಿಗೆ ಕೆಲಸ ಸಿಗಂಗಿಲ್ಲ. ಕೆಲಸ ಸಿಕ್ಕರೂ ಕಡಿಮೆ ಪೇಮೆಂಟು. ಅಲ್ಲಿ ಜೀವನ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈಗ ಇಲ್ಲಿ ಹೆಂಗೋ ದೇವ್ರ ಜೀವನ ನಡೆಸ್ಯಾನ. ಊಟಕ್ಕೆ ಹೊಟ್ಟೆ ಬಟ್ಟೆ, ಮನೆ ಬಾಡಿಗೆ, ಸ್ಕೂಲ್ ಫೀಸು, ಹೆಂಗೋ ಒಂದು ಒಂಥರ ಜೀವನ ಚೆನ್ನಾಗಿ ಇಟ್ಟಿದ್ದಾನೆ ದೇವರು. ಇದನ್ನು ಬಿಟ್ಟು ಅಲ್ಲಿ ಹೋಗಿ ಸೆಟ್ಲ್ ಆಗೋಕ್ಕಾಗಿಲ್ಲ. ಈಗ ಸದ್ಯಕ್ಕೆ ಒಂದು ಏನೋ ನಮ್ಮ ಹೆಸರಿಗೆ ಒಂದು ನಮ್ಮ ಜಾಗ ಐತಿ ಅನ್ನೋ ಒಂದು
ಖುಷಿ ಪಡಬೇಕು. ಹಂಗಾಗಿ ಅಲ್ಲೇ ಒಂದು ಮತ್ತು ಸಸ್ತಾನ ಅನ್ನಿಸ್ತು ನಮ್ಗೆ. ಬಟ್ ಅಲ್ಲಿ ಜನರು 108 ಜನ 108 ಮಾತಾಡ್ತಾರೆ. ಹಾಗಾಗಿ ಫೋನ್ ಬಂದ ಮೇಲೆ ನಾನು ನಮ್ಮ ಹೋಗಿರಕ್ಕೆ ಒಂದು ಮನೆ ಐತಿ, ತೊಗೊಂಡಿವಿ, ಸಾಕು ಇನ್ನೇನು ಬೇಡ ಅಂತ ನಾನಿದ್ದೆ. ಬಟ್ ಆ ಫೋನ್ ಬಂದಮೇಲೆ ನಾನು ನಮ್ಮ ತಂಗಿ ಮಾತಾಡ್ಕೊಂಡ್ವಿ. ನಮ್ಮ ತಂಗಿ ತೊಗೊಂಡ್ಬಿಡಮ್ಮ ಅಕ್ಕ ಇಬ್ಬರು ಒಂದೊಂದು ಅಂತಂದು. ಹಂಗಾಗಿ ಮುಂದೇನೋ ಎದಕ್ಕಾದ್ರೂ ಹೆಲ್ಪ್ ಆಗುತ್ತಾ, ಇಲ್ಲ ನಾವು ಹೋಗಿ ಕಟ್ಟಿಸ್ಕೊಂಡಿರ್ಬೋದು. ಹೆಂಗೋ ದೇವ್ರು ಹೆಂಗೆ ತೋರಿಸ್ತಾನೋ, ಹೆಂಗೆ ದಾರಿ ತೋರಿಸ್ತಾನೋ ಗೊತ್ತಿಲ್ಲ. ನಾ ಅದೇ ಪ್ರತಿ ಸಲ ಹೇಳ್ತಿರ್ತೀನಿ ವಿಡಿಯೋದಲ್ಲಿ, ಹಳ್ಳ ಹೆಂಗೆ ನದಿ ಹೆಂಗೆ ಹರ್ಕೊಂಡು ಹೋಗುತ್ತಾ ಹಂಗೆ ನಮ್ಮ ಜೀವನ ಕೂಡ ಹರ್ಕೊಂಡು ಹೊಂಟೈತಿ. ಮುಂದೆ ಏನಾಕೈತಿ ಏನಿಲ್ಲ ಅದಂತೂ ನಾವು ಕಂಡು ಬಂದಿಲ್ಲ. ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಜೀವನ ಮಾಡಾಕತ್ತೀವಿ. ದೇವ್ರ ಮೇಲೆ ಭಾರ ಹಾಕಿನೂ ಒಂದು ಸೈಟ್ ತೊಗೊಂಡಿವಿ ಇಬ್ಬರು, ಒಂದೊಂದು ನಮ್ಮ ತಂಗಿ ನಾನು. ಆ ಸೈಟು ನಮ್ಮೂರ ಪಕ್ಕನ ಇರೋದು ತೋರಿಸಿದ್ದೀನಿ ಹಳೆ ವೀಡಿಯೋದೊಳಗೆ. ಯಾರು ನೋಡಿಲ್ಲ ಆ ವಿಡಿಯೋ ನೋಡಿರಿ. ನಮ್ಮ ಹಳ್ಳಿ ವೀಡಿಯೋಗಳದಾವು, ಮದುವೆ ವಿಡಿಯೋ, ಜಾತ್ರೆ ವಿಡಿಯೋ, ತುಂಬ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿನಿ. ನೋಡಿರಿ, ಸಪೋರ್ಟ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಮ್ಮ ಸೈಟಿನ ಸೈಜ್ ಬಂದು 30-40 ಸೈಜ್ ಐತಿ. ಒಂದು ಡಬಲ್ ಬೆಡ್ರೂಮು, ಇದು ಹಾಲು, ದೇವ್ರ ಮನೆ, ಬಾತ್ರೂಮು ಎಲ್ಲ ಮಾಡ್ಕೋಬೋದು. 30-40 ಸೈಟು 3 ಲಕ್ಷಕ್ಕೆ ತೊಗೊಂಡೀವಿ ಫ್ರೆಂಡ್ಸ್. 3 ಲಕ್ಷ ಎಲ್ಲರಿಗೂ, ಕೆಲವೊಬ್ರು 2 ಲಕ್ಷಕ್ಕೆ ಕೊಟ್ರ, 2.5 ಲಕ್ಷಕ್ಕೆ ಕೊಟ್ರ, ನೀವು 3 ಲಕ್ಷಕ್ಕೂ ಕೊಟ್ರ ಅಂತ ಮಾತಾಡ್ತಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ರ ಅದು ಅವ್ರವ್ರಿಗೆ ಬಿಟ್ಟು ಕೊಟ್ಟಿದ್ದು. ನಮಗೂ ಒಂದು ಸ್ವಲ್ಪ ಕಡಿಮೆ ಮಾಡ್ಯಾರ. ಎಷ್ಟು ಕಡಿಮೆ ಮಾಡ್ಯಾರ ಏನು ಅಂತ ನಾನು ನನ್ನ ಚಾನಲ್ನಲ್ಲಿ ಹೇಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ಕೆಲವೊಬ್ರು ನೋಡ್ತಿರ್ತಾರೆ ನನ್ನ ವಿಡಿಯೋನ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ಅದನ್ನ ಶೇರ್ ಮಾಡ್ಕೊತಾ ಇಲ್ಲ. ಸೈಟ್ ಪ್ರೈಸ್ ಅಂತೂ 3 ಲಕ್ಷ ರೂಪಾಯಿ ಫ್ರೆಂಡ್ಸ್. ಇಷ್ಟ ಆಯ್ತು ನೋಡ್ರಿ. ಸೈಜು ಹೇಳೀನಿ, ಸೈಟು ಸೈಜ್ ಹೇಳೀನಿ, ಪ್ರೈಸನ್ನು ಕೂಡ ಹೇಳಿದೆ. ಪ್ರೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಬೇಕು ಅಂದ್ಕೊಂಡೆ, ಬಟ್ ಇದರಲ್ಲೇ ಹೇಳಿದ್ದೀನಿ. ಇಷ್ಟು ನಮ್ಮ ಸೈಟಿನ ಮಾಹಿತಿ. ನಮ್ಮದು ಅಂತ ಒಂದು ಜಾಗ ಆಯಿತು. ಮುಂದೆ ಹೆಂಗೋ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟು ಇರಲಿ ನನ್ನ ಚಾನಲ್ ಮೇಲೆ. ನನಗಂತೂ ಏನು ಜಾಸ್ತಿ ತಿಂಗಳ ಪೇಮೆಂಟ್ ಬರೋಲ್ಲ. 3 ತಿಂಗಳಿಗೆ 4 ತಿಂಗಳ ಬರುತ್ತೆ. ಈ ತಿಂಗಳ ಎಷ್ಟು ತಿಂಗಳದ ಪೇಮೆಂಟ್ ಬಂತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.